ಮಾರ್ಕ್ ಸಿನಿಮಾದ ಕುರಿತು ಒಂದಲ್ಲ ಒಂದು ಗಾಳಿ ಸುದ್ದಿಗಳು ಬರ್ತಾನೆ ಇರುತ್ತೆ. ಹಾಗೆ ಬಂದಿರುವ ಗಾಳಿ ಸುದ್ದಿಗಳು ನಿಜವಾಗಿದ್ದಾವೆ ಕೂಡ. ಸದ್ಯಕ್ಕೆ ಈಗ ಗಾಂಧಿನಗರದಲ್ಲಿ ಒಂದು ಬಜ್ ಕ್ರಿಯೇಟ್ ಆಗಿದೆ. ಅದೇನಂದ್ರೆ ಮಾರ್ಕ್ ಸಿನಿಮಾದಲ್ಲಿ IPL ಕ್ರಿಕೆಟ್ ಆಟಗಾರ BR ಶರತ್ ಅವರ ಪತ್ನಿ ಅರ್ಚನಾ ಕೊಟ್ಟಿಗೆ ಅವರು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂತ. ಅರ್ಚನಾ ಕೊಟ್ಟಿಗೆ ಅವರು ಈಗಾಗಲೇ ಹಲವು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅರಣ್ಯಕಾಂಡ, ಡಿಯರ್ ಸತ್ಯ, ಇತ್ತೀಚೆಗೆ ಬಂದ ಎಕ್ಕ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಇವರು ಮಾರ್ಕ್ ಸಿನಿಮಾವನ್ನು ಒಪ್ಕೊಂಡು ಸಹಿ ಮಾಡಿದ್ದಾರೆ ಅಂತ ಗಾಂಧಿನಗರದಲ್ಲಿ ಬಜ್ ಓಡಾಡ್ತಾ ಇದೆ. ಈ ಕುರಿತು ಕಿಚ್ಚ ಸುದೀಪ್ ಅವರು ಆಗ್ಲಿ, ಮಾರ್ಕ್ ಚಿತ್ರತಂಡವಾಗ್ಲಿ, ಇವನ್ ಅರ್ಚನಾ ಅವರು ಕೂಡ ಎಲ್ಲೂ ಬಾಯ್ಬಿಟ್ಟಿಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡೋಕೆ ಸಾಧ್ಯನೇ ಇಲ್ಲ. ಪಕ್ಕ ಈ ಸಿನಿಮಾದಲ್ಲಿ ಇವರು ಇದ್ದೇ ಇರ್ತಾರೆ. ಅಂದ ಹಾಗೆ ವಿಜಯ್ ಕಾರ್ತಿಕೇಯ ಅವರ ಮಾರ್ಕ್ ಸಿನಿಮಾದಲ್ಲಿ ಅರ್ಚನಾ ಅವರು ಮಾತ್ರ ಅಲ್ಲ, ದೀಪ್ಶಿಕಾ ಅವರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಈಗಾಗಲೇ ಕನ್ಫರ್ಮ್ ಆಗಿದೆ. ಇನ್ನು ಮಾರ್ಕ್ ಸಿನಿಮಾದ ಶೂಟಿಂಗ್ ವಿಚಾರಕ್ಕೆ ಬಂದ್ರೆ, ಮಾರ್ಕ್ ಸಿನಿಮಾದ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು ಹೇಗಾದ್ರೂ ಮಾಡಿ ಸಿನಿಮಾನ ಡಿಸೆಂಬರ್ಗೆ ರಿಲೀಸ್ ಮಾಡ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಸತತ 3 ತಿಂಗಳಿಂದ ಈ ಸಿನಿಮಾದ ಶೂಟಿಂಗ್ ಮಾಡ್ತಿದ್ದಾರೆ. ನಾನ್ ಸ್ಟಾಪ್ ಆಗಿ ಈ ಸಿನಿಮಾವನ್ನು ಶೂಟ್ ಮಾಡ್ತಿದ್ದಾರೆ. ಸೆಟ್ ಅಲ್ಲೇ ನಿದ್ದೆ, ಸೆಟ್ ಅಲ್ಲೇ ಊಟ ಮಾಡ್ಕೊಂಡು ವಿಜಯ್ ಕಾರ್ತಿಕೇಯ ಅವರು ಶೂಟಿಂಗ್ ಸ್ಪಾಟ್ ಅಲ್ಲೇ ಬಿಡಾರ ಹೂಡ್ಬಿಟ್ಟಿದ್ದಾರೆ. ವಿಕ್ರಾಂತ್ ರೋಣ ಮ್ಯಾಕ್ಸ್ ಸಿನಿಮಾಗಳಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಹೀರೋಯಿನ್ ಇಲ್ಲ. ಈ ಸಿನಿಮಾದಲ್ಲೂ ಕೂಡ ವಿಜಯ್ ಕಾರ್ತಿಕೇಯ ಅವರು ಕಿಚ್ಚ ಸುದೀಪ್ ಅವರಿಗೆ ಹೀರೋಯಿನ್ ಇಟ್ಟಿಲ್ಲ. ಈ ಸಿನಿಮಾದ ವಿಲನ್ ಗಳಿಗೆ ಮಾತ್ರ ಹೀರೋಯಿನ್ ಗಳು ಇದ್ದಾರೆ. ಕಿಚ್ಚ ಸುದೀಪ್ ಅವ್ರಿಗೆ ಮಾತ್ರ ಇಲ್ಲ. ಅಲ್ಟ್ರಾ ಪ್ರೋ ಲೆಜೆಂಡ್ ಅಂತ ಕಾಣುತ್ತೆ. ಮೇ ಬಿ ವಿಜಯ್ ಕಾರ್ತಿಕೇಯ ಅವರು ಇಂಟ್ರೋವರ್ಟ್ ಅಂತ ಕಾಣುತ್ತೆ. ನವೀನ್ ಚಂದ್ರ ಅವರಿಗೆ ಮಾತ್ರ ನಮ್ಮ ವಿಜಯ್ ಕಾರ್ತಿಕೇಯ ಅವರು ಹೀರೋಯಿನ್ ಇಟ್ಟಿದ್ದಾರೆ. ಇಷ್ಟಕ್ಕೂ ಈ ನವೀನ್ ಚಂದ್ರ ಬೇರೆ ಯಾರು ಅಲ್ಲ, ಮೂಲತಃ ಬಳ್ಳಾರಿ ಅವರು. OTT ಕಿಂಗ್ ಅಂತ ಇವರನ್ನು ಕರೀತಾರೆ. ಕ್ರೈಮ್ ಇನ್ವೆಸ್ಟಿಗೇಷನ್, ಪೊಲೀಸ್ ಪಾತ್ರಗಳು ಮಾಡುವುದರಲ್ಲಿ ಇವರು ಫೇಮಸ್. ಇವರ ಜೊತೆಗೆ ನಮ್ಮ ಕನ್ನಡದ ಡ್ರಾಗನ್ ಮಂಜು, ಗುರು ಸೋಮ್ ಸುಂದರನ್, ರೋಶಿನಿ ಪ್ರಕಾಶ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಇನ್ನೂ ಕೆಲವರು ಈ ಸಿನಿಮಾದಲ್ಲಿ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಯಾವ ತರ ಅಂದ್ರೆ, ಸತ್ಯಜ್ಯೋತಿ ಪ್ರೊಡಕ್ಷನ್ ತಮಿಳುನಾಡಿಗೆ ಸಂಬಂಧಪಟ್ಟ ಆ ಸಂಸ್ಥೆಯನ್ನು ಕರ್ನಾಟಕಕ್ಕೆ ಕರೆಸಿ ಮಾರ್ಕ್ ಸಿನಿಮಾದಲ್ಲಿ ಕನ್ನಡದ ನಟ ನಟಿಯರನ್ನು ಹಾಕೊಂಡು ಕನ್ನಡದಲ್ಲೇ ಸಿನಿಮಾ ಮಾಡ್ತಿದ್ದಾರೆ. ಅಂದ್ರೆ ಈ ಸಿನಿಮಾದಲ್ಲಿ ಇರೋರೆಲ್ಲ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ಸ್. ಬೇಸ್ ವಾಯ್ಸ್ ಇರುವ ಕಲಾವಿದರು ಈ ಸಿನಿಮಾದಲ್ಲಿ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಹೀರೋ ಆದ್ರೆ, ನವೀನ್ ಚಂದ್ರ ಅವರು ಈ ಸಿನಿಮಾದಲ್ಲಿ ವಿಲನ್. ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಟೈಟಲ್ ಗೆ ತಕ್ಕಂತೆ ಕತೆಗೆ ತಕ್ಕಂತೆ ನಟರನ್ನು ಈ ಸಿನಿಮಾದಲ್ಲಿ ಕ್ಯಾಸ್ಟ್ ಮಾಡಿದ್ದಾರೆ. ಇದರಲ್ಲಿ ಒಂದು ನನಗೆ ಅನಿಸಿದ್ದೇನಪ್ಪಾ ಅಂದ್ರೆ, ಇತ್ತೀಚೆಗೆ ಬರುತ್ತಿರುವ 100 ಕೋಟಿ ಸಿನಿಮಾಗಳು, ಆ ಸಿನಿಮಾದಲ್ಲಿ ಅಭಿನಯಿಸಿದ ಪ್ಯಾನ್ ಇಂಡಿಯಾ ಹೀರೋಗಳು ಮಾಡದೇ ಇರುವ ಕಲೆಕ್ಷನ್ ಇತ್ತೀಚೆಗೆ ಬರುತ್ತಿರುವ ಸಿನಿಮಾಗಳು ನೋಡಿದ್ರೆ 100 ಕೋಟಿ 150 ಕೋಟಿ ಮಾಡ್ತಿದ್ದಾವೆ. ಯಾವುದೇ ಸ್ಟಾರ್ಡಮ್ ಇಲ್ಲದೆ, ಮುಖ ಪರಿಚಯ ಇಲ್ಲದವರ ಸಿನಿಮಾಗಳು 100 ಕೋಟಿ ಮಾಡ್ತಿದ್ದಾವೆ ಅಂದ್ರೆ ರೀಸನ್ ಕಂಟೆಂಟ್. ಇದೇ ಕಂಟೆಂಟ್ ಮೇಲೆ ವಿಜಯ್ ಅವರು ಫೋಕಸ್ ಮಾಡಿದ್ದಾರೆ. ಆಗ 2024ರಲ್ಲಿ ಮ್ಯಾಕ್ಸ್ ಅವಳಿಗೆ ಥಿಯೇಟರ್ ಗಳು ಅದ್ರೋಗಿದ್ವು. 25ರಲ್ಲಿ ಮಾರ್ಕ್ ಸಿನಿಮಾದ ಅವಳಿಗೆ ಥಿಯೇಟರ್ ಗಳು ನಡ್ಗೋಗೋದಂತೂ ಪಕ್ಕ. ಇತ್ತೀಚೆಗೆ ಬಂದ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಮಾರ್ಕ್ ಸಿನಿಮಾದ ಕಡೆಯಿಂದ ಫಸ್ಟ್ ಲಿರಿಕಲ್ ಸಾಂಗ್ ರಿಲೀಸ್ ಮಾಡುವುದಾಗಿ ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ಒಂದು ಪೋಸ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಮಾಂತ್ರಿಕ ಅಜನೀಶ್ ಲೋಕನಾಥ್, ಈ ಸಲ ಬಾರ್ಸೋ BGM ಗೆ ಥಿಯೇಟರ್ಸ್ ಗೆ ಬೀಜ ಬಾಯಿಗೆ ಬರಬೇಕು. ಡೆವಿಲ್ ಸಿನಿಮಾದಲ್ಲಿ ಮಾಡಿದ ತಪ್ಪು ಈ ಮಾರ್ಕ್ ಸಿನಿಮಾದಲ್ಲಿ ಮಾಡಬಾರ್ದು. ಯಾಕಂದ್ರೆ ಡೆವಿಲ್ ಸಿನಿಮಾದಲ್ಲಿ BGM ಕಾಪಿ ಮಾಡಿದ್ರು, ಅದೇ ರೀತಿ ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ವಿಷ್ಣುದಾದ ಅವರ ಬರ್ತ್ಡೇ ಪ್ರಯುಕ್ತ ಈ ಹಾಡು ಬಿಡುಗಡೆ ಮಾಡಬಹುದು, ಇಲ್ಲ ಅಂದ್ರೆ ಅಕ್ಟೋಬರ್ 2ನೇ ತಾರೀಕು ಈ ಹಾಡು ಬಿಡಬಹುದು ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಡಿಸೆಂಬರ್ 25ಕ್ಕೆ ಒಂದೇ ದಿನ 2 ಸಿನಿಮಾಗಳು ರಿಲೀಸ್ ಮಾಡ್ತಿದ್ದಾರೆ. ಒಂದು ಕಿಚ್ಚ ಸುದೀಪ್ ಅವರ ಮಾರ್ಕ್ ಆದ್ರೆ, ಇನ್ನೊಂದು ಅರ್ಜುನ್ ಜನ್ಯ ಅವರ 45. ಈ 2 ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗೋದ್ರಿಂದ ಥಿಯೇಟರ್ ಗಳ ಸಮಸ್ಯೆ ಖಂಡಿತ ಬರುತ್ತೆ. ಈ ಸಿನಿಮಾಗಳ ಮೇಲೆ ಈಗಾಗಲೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ. ಒಂದೇ ತಿಂಗಳಲ್ಲಿ ದೊಡ್ಡ ನಟರ ಸಿನಿಮಾಗಳು ರಿಲೀಸ್ ಆಗ್ತಿದಾವೆ. ಉಳಿದ 11 ತಿಂಗಳು ಪರಭಾಷೆಯವರಿಗೆ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ ಕೊಡದೆ ಈ ಸಲ ಹಾಗೆ ಆಗದಿದ್ರೆ ಸಾಕು. ಅದು ಬೇರೆ ಅರ್ಜುನ್ ಜನ್ಯ ಅವರ ಮೊದಲ ಸಿನಿಮಾ 45. ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಬರುವುದರಿಂದ ಈ ಸಿನಿಮಾಗೆ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಇದೆ. ಆ ರೀತಿ ಆಗದಿದ್ರೆ ಸಾಕು, ಯಾಕಂದ್ರೆ 2 ಕನ್ನಡ ಸಿನಿಮಾಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.